ತುಮಕೂರಿನಲ್ಲಿ ಮೊನ್ನೆ ನಡೆದಂಥ ಘಟನೆಯಲ್ಲಿ ಮಾತೇ ಬಾಡಿಲ್ಲ. ನಾವು ನೋಡಿದಾಗ ಮಲ್ಲಿಕಾರ್ಜುನ್ ಅವರು ಮನವಿ ಕೊಡೋದಕ್ಕೆ ಅಲ್ಲಿ ಕೈ ಹಿಡ್ಕೊಂಡಿದ್ರು, ಅವ್ರು ತಗೊಳ್ತಾ ಇರಲಿಲ್ಲ, ತಗೊಂಡು ಸುಮ್ಮನೆ ಹಾಗೆ ಹೋಗ್ತಾ ಇದ್ರು. ಏನು ಸರ್ ಹಿಂಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ ಅಷ್ಟಕ್ಕೆ ಆಗಿದ್ದೆ ಹೊರತು ಆ ವಿಚಾರನೇ ಬರಲಿಲ್ಲ. ಮನವಿನಲ್ಲಿ 3 ವಿಚಾರಗಳಿತ್ತು. ಮನವಿ ಎಷ್ಟೇ ಪ್ರವೋಕ ಇರಲಿ, ಯಾವುದೇ ಇರಲಿ, ಆ ಸ್ಥಾನದಲ್ಲಿರುವಂಥವ್ರು ಪ್ರವೋಕ್ ಆದರೆ ಏನಾಗುತ್ತೆ? ಬಡವರು ಅಸಹಾಯಕರು ಉಳಿತಾರ? ನಾವು ಪ್ರವೋಕ್ ಆದರೂ ನಾವು ಯಾರಿಗೂ ಹಾನಿ ಮಾಡೋಕ್ಕಾಗೋದಿಲ್ಲ. ಆದರೆ ಅವರು ಪ್ರವೋಕ್ ಆಗಿ ಅವ್ರು ಮಾತಾಡಿದ್ರಿಂದ ಏನಾಯಿತು, ಅಧಿಕಾರಿಗಳು ಇವ್ರನ್ನ ಕತ್ತಿನ ಪಟ್ಟಿ ಹಿಡ್ಕೊಂಡು ಎಳ್ಕೊಂಡು ಹೋದರು. ಆಮೇಲೆ ಮನವಿನಲ್ಲಿ ಏನಿತ್ತು, ಒಂದು ತಿಪ್ಟೂರು ಭಾಗಕ್ಕೆ, ಒಂದು ತುಮಕೂರು ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು. ಇಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜೇ ಇಲ್ಲ, ರಾಜ್ಯದ 2ನೇ ದೊಡ್ಡ ಜಿಲ್ಲೆ ತಿಪ್ಟೂರು, ಆ ಭಾಗದಲ್ಲಾದರೂ ಒಂದು ಮೆಡಿಕಲ್ ಕಾಲೇಜ್ ಮಾಡಿ ಅಂತ ಒಂದಿತ್ತು. 2ನೇದಾಗಿ ಈ ಗಣಿ ಬಾಧಿತ ಪ್ರದೇಶಗಳು 3 ತಾಲೂಕುಗಳೇನಿದೆ ಅಲ್ಲಿ ಸುಮ್ಮನೆ ಕಾಂಕ್ರೀಟ್ ಹಾಕುವಂತಹ ಸಿಮೆಂಟು ಕಾಂಕ್ರೀಟ್ನ ಯೋಜನೆಗಳು ಬರ್ತಾ ಇದೆ. ಅದರ ಬದಲಿಗೆ ಜನಪರವಾದಂಥ ಯೋಜನೆಗಳನ್ನು ಈ ಮೆಡಿಕಲ್ ಕಾಲೇಜು ಸೇರಿದಂತೆ ಅಂತಹ ಹಣವನ್ನು ಅಲ್ಲಿ ಬಳಸಿ ದಯವಿಟ್ಟು ಅದನ್ನು ಮಾಡಿ ಅಂತಿತ್ತು. 3ನೇದಾಗಿ ತುಮಕೂರು ಕಂಡಂಥ ಅತ್ಯಂತ ಭ್ರಷ್ಟೆ ಅದಕ್ಷೆ ಜಿಲ್ಲಾಧಿಕಾರಿ ಮತ್ತು ತುಮಕೂರಿನ ಅತ್ಯಂತ ಭ್ರಷ್ಟ ಮತ್ತು ನಾಲಾಯಕ SP ಏನಿದ್ದಾರೆ ಅವ್ರನ್ನ ವರ್ಗಾವಣೆ ಮಾಡಬೇಕು. ಅದಕ್ಕೆ ಕಾರಣಗಳು ಇವ್ರ ಕಡೆಯಿಂದ ಆಗಿರುವಂಥ ಭ್ರಷ್ಟಾಚಾರ, ಅವ್ರ ಕಡೆಯಿಂದ ಆಗಿರುವಂಥ ಕರ್ತವ್ಯ ಲೋಪಗಳು. ಯಾಕಂದರೆ DC SPಗೆ ಭ್ರಷ್ಟಾಚಾರದ ಪ್ರಕರಣಗಳಿಲ್ಲ, ಆದರೆ ಕರ್ತವ್ಯ ಲೋಪಗಳು. ಅವರ ಅಧೀನ ಪೊಲೀಸರು ಯಾವ ರೀತಿ ದುರ್ವರ್ತನೆ ತೋರ್ತಾ ಇದ್ದಾರೆ, ಅದನ್ನು ಅವ್ರು ಹೇಗೆ ಮುಚ್ಚಿಡ್ತಾ ಇದ್ದಾರೆ, ರಕ್ಷಣೆ ಕೊಡ್ತಾ ಇದ್ದಾರೆ ಅಧಿಕಾರಿಗಳಿಗೆ ಅನ್ನೋದಿತ್ತು. ಹಾಗಾಗಿ ಇಂತಹ SP ಮತ್ತು DC ನಮ್ಮ ಜಿಲ್ಲೆಗೆ ಬೇಕಾಗಿಲ್ಲ, ಹಾಗಾಗಿ ಅವ್ರನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಿ, ಎತ್ತಂಗಡಿ ಮಾಡಿ ಅನ್ನುವಂಥ 3 ಮನವಿಗಳಿತ್ತು. 3 ಮಲ್ಲಿಕಾರ್ಜುನ್ ಅವರಿಗೆ ಸ್ವಂತದ್ದು ಯಾವುದು ಆಗಬೇಕಾಗಿದ್ದಂಥದ್ದಾಗಲಿ ಅವರ ವೈಯಕ್ತಿಕವಾದದ್ದಲ್ಲ, ತುಮಕೂರು ಜನರ ಪರವಾಗಿದ್ದಂತಹ ಮನವಿಗಳು. ಈ 3 ಬೇಡಿಕೆಗಳು ಈಡೇರೋ ತನಕನೂ ನಿಮ್ಮ ಪ್ರೊಟೆಸ್ಟ್ ಮುಂದುವರಿಯುತ್ತೆ? ನಮ್ಮ ಪ್ರೊಟೆಸ್ಟು ಅದನ್ನೇ ಹೀಗೆ ಅಂತ ಹೇಳೋದಕ್ಕಾಗೋದಿಲ್ಲ. ನಮ್ಮ ಹೋರಾಟ 3 ಜೊತೆಗೆ ಇನ್ನೊಂದು 6 ಸೇರಬಹುದು. ಈಗ ನಾಳೆನೇ ಮೆಡಿಕಲ್ ಕಾಲೇಜು ಅಪ್ರೂವ್ ಆಯಿತು, ಅವ್ನು ಕೈ ಬಿಡ್ತು, ಇನ್ನೊಂದು ಯಾವುದೋ ಬರಬಹುದು, ಎಲ್ಲ ಮುಗಿಬಹುದು, 3 ಆಗಬಹುದು. ನಾಳೆ ನಾಡಿದ್ರಲ್ಲೇ ಈಗ ಇದು ಯಾವುದಿದ್ದು ಈ ಇಬ್ಬರು DC ಮತ್ತು SP ಯಾವ ಬೇಕಾದ್ರೂ ವರ್ಗಾವಣೆ ಆಗ್ಬೋದು. ಸಮಯ ಮುಗಿತಾ ಬಂದಿದೆ ಅವ್ರದ್ದು. 100 ತಪ್ಪುಗಳಾಗೋಗಿದೆ, 101 ತಪ್ಪು ಆಗಬೇಕಷ್ಟೇ. ಹಾಗಾಗಿ ಅವ್ರದ್ದು ಆಗುತ್ತೆ. ಇನ್ನು ಈಗಾಗಲೇ ಹಿರೇಮಠರ ನೇತೃತ್ವದಲ್ಲಿ ನೀವೆಲ್ಲ ನೋಡಿದ್ದೀರಾ, ಅಲ್ಲಿ ಏನೇನು ಅಕ್ರಮಗಳಾಗ್ತಾ ಇದೆ, ಅದು R&R ಇದರಲ್ಲಿ ಹಣದಲ್ಲಿ ಅಂಥದ್ದನ್ನು ನಾವು ಆವತ್ತಿಗೆ ಏನೇನು ಇರುತ್ತೋ ಅದನ್ನು ಇಟ್ಕೊಂಡು ಹೋಗ್ತಾ ಇರ್ತೀವಿ. ಒಂದಾಗಿದೆ, ಇನ್ನು ಮನೆಗೆ ಹೋಗೋಣ ಅಂತಿಲ್ಲ. ಜನಪರವಾಗಿ KRS ಪಕ್ಷ ಹೋರಾಟವನ್ನು ಮಾಡ್ತಾ ಹೋಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.